ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಕೆ ಅನೇಕ ಸಿನಿಮಾಗಳು, ಸೀರಿಯಲ್, ರಿಯಾಲಿಟಿ ಶೋಗಳ ಮೂಲಕ ಸಾಕಷ್ಟು ಹೆಸರು ಮಾಡಿದ ನಟಿ. ಆ ನಟಿಗೆ ಈಗ ಸಾಲಗಾರರ ಕಾಟ ಶುರುವಾಗಿದೆ. ಅದು ಕೂಡ ತಾನು ಮಾಡಿದ ಸಾಲಕ್ಕಲ್ಲ, ಆಕೆಯ ತಂಗಿ ಮಾಡಿದ ಸಾಲಕ್ಕೆ. ಇದರಿಂದ ನೊಂದಿರುವ ನಟಿ ಪೊಲೀಸರ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ತಂಗಿ ವಿರುದ್ಧವೇ ನಟಿ ಕಾರುಣ್ಯ ರಾಮ್ ದೂರು ಮೊರೆ ಹೋಗಿದ್ದಾರೆ. ಇದಕ್ಕೆ ಕಾರಣವೂ ಇದೆ. ಮನೆಯವರ ಬಳಿ ಬಿಸ್ನೆಸ್ ಮಾಡುವ ಸಲುವಾಗಿ ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ಅಕ್ಕನ ಬಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ರು. ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ದ ಸಮೃದ್ಧಿ ಅಷ್ಟು ಹಣವನ್ನ ಕಳೆದುಕೊಂಡಿದ್ರು. ಜೊತೆಗೆ ಸ್ನೇಹಿತರ ಬಳಿಯೂ ಪಡೆದು ವಾಪಸ್ ಕೊಡದೆ ವಂಚನೆ ಮಾಡಿ ಯಾಮಾರಿಸಿದ್ರು. ಇದರಿಂದ ಹಣ ಕೊಟ್ಟವರು ಮನೆಯ ಬಳಿ ಬಂದು ಗಲಾಟೆಯನ್ನ ಮಾಡಿದ್ರು. ಇದರಿಂದ ನೊಂದಿರುವ ಕಾರುಣ್ಯ ಪೊಲೀಸರ ಮೊರೆ ಹೋಗಿದ್ದಾರೆ. ನಾನು ನಮ್ಮ ತಂಗಿ ಆಲ್ಮೋಸ್ಟ್ ಸಪ್ರೇಟ್ ಆಗಿ 3 ಇಯರ್ಸ್ ಆಯಿತು. ಯಾರ ಸಂಪರ್ಕದಿಂದ ನಾವು ಒಂದು ಹೇಳ್ತಾರಲ್ಲ, ಸಹವಾಸ ದೋಷ ಅಂತ, ಸಂಪರ್ಕ ಮಾಡಿಕೊಂಡು ಏನೋ ಮಾಡ್ತೀನಿ ಅಂತ ಅದೆಲ್ಲ ಮಾಡ್ಕೊಂಡು ಅವ್ರವ್ರು ಮಾಡಿಕೊಂಡು ಆಕೆನೂ ಕೂಡ ಅದರಿಂದ ಹೊರಗೆ ಬರೋಕ್ಕಾಗದೆ ಮನೆಯಿಂದನೂ ಹೊರಗೆ ಹೋಗಿ ಆಕೆಗೂ ಅವರೆಲ್ಲ ತುಂಬ ಹಿಂಸೆ ಮಾಡಿ ಒಂದಿನ ಒಬ್ಬರು ಸ್ನೇಹಿತರ ಮುಖಾಂತರ ಹಿಂಗೆ ಆಗ್ತಿದ್ದಾವೆ, ಹಿಂಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗ ಕೇಳಿದಾಗ, ಇಲ್ಲ ನಂಗೆ ಈ ಥರ ತುಂಬ ಹಿಂಸೆ ಮಾಡ್ತಿದ್ದಾರೆ, ಇಷ್ಟೆಲ್ಲ ಈ ಥರ ನಾನು ಹಿಂಗೆ ಬೆಟ್ಟಿಂಗ್ ಆ್ಯಪಲ್ಲಿ ಕಳ್ಕೊಂಡಿದ್ದೀನಿ. ಹಾಗೆ ನಾನು ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿರೋದಿರ್ಬೋದು, ಅಪ್ಪ ಒಂದು ಗೌರ್ಮೆಂಟ್ ರಿಟೈರ್ಡ್ ಆಫೀಷಿಯಲ್, ಅವರು ಎಲ್ಲನೂ ನೀರಿನಲ್ಲಿ ಹೋಮ ಹಾಕಿದಂಗೆ ಒಂದು ಬೆಟ್ಟಿಂಗ್ ಆ್ಯಪನ್ನು ಮಾರಿಗೆ ಬಲಿ ಆಗಿದೆ ನಮ್ಮ ಫ್ಯಾಮಿಲಿ. ಸಮೃದ್ಧಿಗೆ ಹಣ ಕೊಟ್ಟವರು ಕಾರುಣ್ಯ ರಾಮ್ ಫೋಟೋಗಳನ್ನ ಸಮೃದ್ಧಿ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ಕೆಟ್ಟದಾಗಿ ಕಾಮೆಂಟ್ ಅನ್ನ ಹಾಕ್ತಿದ್ರಂತೆ. ಅಷ್ಟೇ ಅಲ್ಲ, ಬೈದು ಮೆಸೇಜ್ ಹಾಕಿ ಅವಾರ್ಡ್ ಫಾರ್ ಚೀಟರ್ಸ್ ಎಂದು ಟ್ಯಾಗ್ ಮಾಡಿದ್ದಾರೆ. ಹಣ ಕೊಟ್ಟವರಿಗೆ ವಾಪಸ್ ಕೊಡ್ತೇವೆ ಎಂದು ಹೇಳಿದ್ರೂ ಕೂಡ ಈ ರೀತಿಯಾಗಿ ಕಾಮೆಂಟ್ ಹಾಕುತ್ತಿದ್ದಾರೆಂದು ಕಾರುಣ್ಯ ಆರೋಪಿಸುತ್ತಾರೆ. ಸುಮಾರು 20ಕ್ಕೂ ಹೆಚ್ಚು ಜನರು ಹಾಕಿರುವ ಕಾಮೆಂಟ್ಗಳ ಸ್ಕ್ರೀನ್. ಇತ್ತೀಚಿನ ದಿನಗಳಲ್ಲಿ ನನಗೆ ಅನಾಮಧೇಯ ನಂಬರ್ಗಳಿಂದ ಕಾಲ್ಸು, ಮೆಸೇಜು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ನನ್ನ ಒಂದು ಕೆಲಸದ ಸಲುವಾಗಿ ಫೋಟೋಸ್ ಎಲ್ಲ ಹಾಕಿದ್ರೆ ತುಂಬ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇದ್ರು. ಆಮೇಲೆ ಹೊತ್ತಲ್ಲೆಲ್ಲ ಕಾಲ್ಸ್ ಬರ್ತಾ ಇತ್ತು. ನಾನು ಮಾತಾಡಿ ಯಾರು ಏನು ಅಂತ ಕೇಳಿದಾಗ ಹಿಂಗೆ ಮಾತಾಡ್ತಾರೋ, ನನಗೆ ದಯವಿಟ್ಟು ಇದು ನನಗೆ ಸಂಬಂಧ ಇಲ್ಲ. ನನ್ನ ಸಂಪರ್ಕಕ್ಕಾಗಲಿ ತಂದೆ ತಾಯಿ ಯಾವುದೇ ರೀತಿ ನಮಗೆ ಅವ್ರು ಯಾರು ಕೂಡ ತಿಳಿಸ್ದೆ ಇದನ್ನ ಅವರೆಲ್ಲ ಒಂದು ಏನು ಹೇಳ್ತಾರೆ ಸರ್ಕಲ್ ಮಾಡ್ಕೊಂಡು ಅವ್ರವ್ರ ಒಂದು ಏನು ಕೆಲಸಗಳು ಮಾಡಿದ್ದಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಆಕೆ ಯಾವಾಗ ಸಂಪರ್ಕದಲ್ಲಿ ಸಿಕ್ಕಿಲ್ಲ ಅಂದಾಗ ನನ್ನನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಆವಾಗ ನನ್ನ ತಂದೆ ತಾಯಿಗೂ ಕೂಡ ತುಂಬ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ನಾನಿಲ್ದೇ ಇರೋ ಟೈಮಲ್ಲಿ ಮನೆ ಹತ್ರ 3-4 ಜನ ಬರೋದು, ಕೇಳೋದು, ಇದೆಲ್ಲ ತುಂಬ ಅತಿರೇಕಕ್ಕೆ ಹೋದಾಗ ಸುಮಾರು ಸತಿ ನಾನು ಬ್ಲಾಕ್ ಮಾಡಿದ್ದೀನಿ, ಸುಮಾರು ಸತಿ ಇಗ್ನೋರ್ ಮಾಡಿದ್ದೀನಿ, ಡಿಲೀಟ್ ಮಾಡಿದ್ದೀನಿ. ಇನ್ನು ಮಾಧ್ಯಮಗಳಲ್ಲಿ ಪ್ರಕರಣದ ಬಗ್ಗೆ ಸುದ್ದಿ ಬಿತ್ತರವಾದ ಮೇಲೆ ತಮ್ಮ ವಾಟ್ಸ್ಆಪ್ ಖಾತೆ ಮೂಲಕ ಪ್ರತಿಕ್ರಿಯಿಸಿರುವ ಕಾರುಣ್ಯ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಚರ್ಚೆ ಮಾಡ್ತೇನೆ. ನಿಮ್ಮ ಕಾಳಜಿಗೆ ಧನ್ಯವಾದಗಳು. ಇದು ನಮ್ಮ ಕುಟುಂಬದ ವಿಚಾರ, ಗೌಪ್ಯತೆಯನ್ನ ಕಾಪಾಡಿ ಎಂದು ಮನವಿ ಮಾಡಿದ್ದಾರೆ. ಒಟ್ಟಾರೆ ನಟಿಯೊಬ್ಬರು ತಮ್ಮ ತಂಗಿ ಸೇರಿ ಹಲವರ ವಿರುದ್ಧ ದೂರು ಕೊಟ್ಟಿರುವುದನ್ನು ನೋಡಿದ್ರೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಗೊತ್ತಾಗ್ತಿದೆ. ಪ್ರಕರಣದ ತನಿಖೆ ನಡೆದ ನಂತರ ಸತ್ಯಾಸತ್ಯತೆ ಹೊರಗೆ ಬರಲಿದೆ. ವಿಶ್ವನಾಥ್ ಎನ್ ಹರಿಹರ, ಜೆ ಕನ್ನಡ ನ್ಯೂಸ್, ಬೆಂಗಳೂರು.